ರಾಯಚೂರಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆಯಲ್ಲಿ ಎರಡು ಮಕ್ಕಳು ಜೀವ ಕಳ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಕುರುಡಿ ಗ್ರಾಮದ ಮಕ್ಕಳು ಇರೋದ್ರಿಂದ ಕುರುಡಿ ಗ್ರಾಮಕ್ಕೂ ಕೂಡ ಇದಾದಮೇಲೆ ನಾನು ಇಲ್ಲಿ ಭೇಟಿ ಕೊಡ್ತಾ ಇದ್ದೀವಿ. ಮೃತ ಮಕ್ಕಳ ಒಂದು ಬಾಲಕರಿಗೆ 5 ಲಕ್ಷ ರೂಪಾಯಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಯಾರು ಸೀರಿಯಸ್ಲಿ ಇಂಜರ್ಡ್ ಇದ್ದಾರೆ ಅವ್ರಿಗೆ 3 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಈಗ ರಿಮ್ಸ್ ಆಸ್ಪತ್ರೆಯಲ್ಲಿ 3 ಜನ ಸೀರಿಯಸ್ಲಿ ಇಂಜರ್ಡ್ ಇದ್ದಾರೆ. ಮಂಜುನಾಥ್ ಮತ್ತು ಮಧುಶ್ರೀ, ಬಲ್ವಂತ್ ಡ್ರೈವರ್, 3 ಜನ ಸ್ವಲ್ಪ ಇನ್ನೂ ಕ್ರಿಟಿಕಲ್ ಅಂದರೆ ಸೀರಿಯಸ್ ಇಂಜುರೀಸ್ ಇದೆ. ಎಲ್ಲ ಡಾಕ್ಟರ್ಸು ಇಲ್ಲೆಲ್ಲ ಅದನ್ನು ನೋಡ್ತಾ ಇದ್ದಾರೆ. ಏನೋ ಒಂದು ಮಗು ಹೆಡ್ ಇಂಜುರಿ ಆಗಿದೆ. ಅದ್ರ ಬಗ್ಗೆ ನಾನು ಬೆಂಗಳೂರಲ್ಲಿ ನ್ಯೂರೋ ಸರ್ಜನ್ಸಿಗೂ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಯಾವುದೇ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಮಗು ಯಾವುದೂ ಬ್ಲೀಡಿಲ್ಲ, ಯಾವುದೂ ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ನಾನು ಸೀನಿಯರ್ ನ್ಯೂರೋ ಸರ್ಜನಿಗೆ ಮಾತಾಡಿದ್ದೀನಿ. ಆ ಮಗು ಔಟ್ ಆಫ್ ಡೇಂಜರ್ ಇದೆ. ಆಮೇಲೆ ಇನ್ನೊಬ್ಬ ಹುಡುಗ ನಂದೀಶ್ ಅಂಥೇಳಿ 2 ಕೈ ಫ್ರ್ಯಾಕ್ಚರ್ ಆಗಿದೆ. ಒಂದು ಪಾಪ ಅದು ಹಿಮೋಡೈನಮಿಕಲಿ ಈಗ ಸ್ಟೇಬಲ್ ಇದ್ದಾರೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಹಾಗಾಗಿ ರೈಟ್ ಲೆಗಲ್ಲೂ ಫ್ರ್ಯಾಕ್ಚರ್ ಇದೆ. ಅದು ಪೇಷಂಟ್ ಸ್ಟೆಬಿಲೈಸ್ ಆದಮೇಲೆ ಅದನ್ನು ಫಿಕ್ಸೇಷನ್ ಮಾಡಬೇಕು ಅಂಥೇಳಿ ಈಗ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಅದಕ್ಕನ್ನು ಕೇರ್ನ ತೆಗೆದುಕೊಳ್ತಾ ಇದ್ದಾರೆ. ಇದಲ್ದೇ ಕೆಲವು ಡ್ರೈವರ್ ಬಲ್ವಂತನಿಗೂ ಕೂಡ 2 ಕಾಲು ಫ್ರ್ಯಾಕ್ಚರ್ ಆಗಿದೆ. ಅದನ್ನು ಕೂಡ ಅವ್ನು ಸ್ಟೇಬಲ್ ಆದಮೇಲೆ ಇದು ಫಿಕ್ಸೇಷನ್ ಮಾಡಬೇಕು ಅಂತ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಇದಲ್ದೇ ಇನ್ನೊಂದು ಆಸ್ಪತ್ರೆ ಸುರಕ್ಷಾ ಆಸ್ಪತ್ರೆ, ಅಲ್ಲೂ ಕೂಡ ಕೆಲವು ಮಕ್ಕಳಿದ್ದಾರೆ. ಅಲ್ಲಿನೂ ಕೂಡ ನಾನೀಗ ಭೇಟಿ ಕೊಡ್ತಾ ಇದ್ದೀನಿ. ಇರ್ತಕ್ಕಂಥ ಸ್ಕೂಲ್ ವೆಹಿಕಲ್ಗಳು ಫಿಟ್ನೆಸ್ ಇಲ್ಲದೆ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋಂಥದ್ದು ಇದೆ. ಈಗ ಅದಕ್ಕೇ ನಾನು ಈಗಾಗಲೇ ಡೆಪ್ಟಿ ಕಮಿಷನರಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಎಲ್ಲ ಸ್ಕೂಲ್ಸು ಆ ಒಂದು ಇರ್ತಕ್ಕಂಥ ಬಸ್ಗಳ ಯಾವ ಸ್ಥಿತಿಯಲ್ಲಿದೆ ಅಂತ ಫಿಟ್ನೆಸ್ ಬಗ್ಗೆ RTOಲಿಂದ ರಿಪೋರ್ಟ್ ತೊಗೊಳ್ಬೇಕು. ಮತ್ತು ಸ್ಕೂಲ್ ವೆಹಿಕಲ್ಸ್ ನಡೆಸ್ತಕ್ಕಂಥ ಡ್ರೈವರ್ಸ್ಗಳ ಅವರ ಅಪ್ರೋಪ್ರಿಯೇಟ್ ಅವ್ರ ಫಿಸಿಕಲ್ ಫಿಟ್ನೆಸ್ಸು, ಅವ್ರ ಲೈಸೆನ್ಸ್ ಚೆಕ್ ಮಾಡಬೇಕು ಮತ್ತು ಅವರ ಫಿಸಿಕಲ್ ಫಿಟ್ನೆಸ್ಸು ಕೂಡ ವೆರಿಫೈ ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದೀನಿ. ಅದನ್ನು ಈಗ ಸದ್ಯಕ್ಕೆ ಇಲ್ಲಿ ನ್ಯೂರೋ ಸರ್ಜನ್ನು ಇಲ್ಲಿ ಪ್ರೈವೇಟಿಂದ ಬಂದು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನ್ಯೂರೋ ಸರ್ಜರಿ ಈ ಪೇಷಂಟಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಬೇರೆ ಎಲ್ಲ ಡಾಕ್ಟರ್ಸ್ ಇಲ್ಲಿ ಒಳ್ಳೆ ರೀತಿಯಿಂದ ಸ್ಟೆಬಿಲೈಸ್ ಮಾಡಿದ್ದಾರೆ. ಸಿಚುವೇಶನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕಂದರೆ ಸಡನ್ನಾಗಿ ಇಷ್ಟೊಂದು ಪೇಷಂಟ್ಸ್ ವಿತ್ ಸೊ ಮೆನಿ ಫ್ರ್ಯಾಕ್ಚರ್ಸು ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಡಾಕ್ಟರ್ಸು. ಇನ್ನೂ ಇಲ್ಲಿ ಏನೇನು ಬಲವರ್ಧನೆ, ನಾನು ಡೆಪ್ಟಿ ಕಮಿಷನರಿಗೆ ಒಂದು ರಿಪೋರ್ಟನ್ನು ಕೇಳಿದ್ದೀನಿ. ಶಾರ್ಟ್ ಫಾಲ್ಸ್ ಆಫ್ ದ ಹಾಸ್ಪಿಟಲ್ ನಾವು ಇನ್ನೂ ಹೇಗೆ ಇದನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ಒಂದು ರಿಪೋರ್ಟು ಡೆಪ್ಟಿ ಕಮಿಷನರಿಗೆ ಹಾಕಿದ್ದೀನಿ.